ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವಾದ್ಯಾಸ್ ಕಿಚನ್. ಇವತ್ತು ಟೇಸ್ಟಿಯಾಗಿರೋ ವೆಜ್ ಮೊಮೋಸ್ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ಅಂತೂ ಮಳೆ ಬರ್ತಾ ಇದೆ. ಬಿಸಿ ಬಿಸಿ ಹುಡುಗರು ಮೊಮೋಸ್ ತಿನ್ನೋಣ ಅಂತ ಕೇಳಿದ್ರು. ಸಖತ್ ಟೇಸ್ಟಿಯಾಗಿ ಹೇಗೆ ಮೊಮೋಸ್ ಮಾಡೋದು ಅಂತ ಬನ್ನಿ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಕ್ಯಾರೆಟ್ 1 ಕಪ್ ತೊಗೊಂಡಿದ್ದೀನಿ, ಕ್ಯಾಬೇಜ್ 1 ಕಪ್ ತೊಗೊಂಡಿದ್ದೀನಿ, ದೊಡ್ಡದು ಈರುಳ್ಳಿ 1 ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ 2 ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ, ಪನ್ನೀರ್ 1 ಕಪ್ ತೊಗೊಂಡಿದ್ದೀನಿ, ಹಿಟ್ಟು ಕಲಸಿಟ್ಕೊಂಡಿದ್ದೀನಿ, ಮೈದಾ ಹಿಟ್ಟು, ಒರಿಗಾನೋ ತೊಗೊಂಡಿದ್ದೀನಿ, ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ, ಟೇಸ್ಟಿಗೆ ಉಪ್ಪು ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಡೋಣ. ಇದು ಬಿಸಿ ಆಗಲಿ. ಇವಾಗ 2 ಸ್ಪೂನ್ ಎಣ್ಣೆ ಹಾಕೋಣ. ಫಸ್ಟ್ ಬೆಳ್ಳುಳ್ಳಿ ಹಾಕೋಣ. ಹಸಿಮೆಣ್ಸಿನ್ಕಾಯಿ ಹಾಕೋಣ. ಇವಾಗ ಈರುಳ್ಳಿ ಹಾಕೋಣ. ಈ ಥರ ಮಳೆ ಬರೋವಾಗ ಏನಾದರೂ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಬೇಕು ಅಂದಾಗ ವೆರೈಟಿಯಾಗಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಮ್ಮನೆಯಲ್ಲಂತೂ ಮಕ್ಕಳಿರ್ತಾರೆ, ನಾನು ಹೊಸ ಹೊಸ ಅಡುಗೆ ಟ್ರೈ ಮಾಡ್ತಾ ಇರ್ತೀನಿ. ನಾವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹೆಲ್ತ್ಗೂ ಒಳ್ಳೆಯದು, ನಮಗೂ ಒಂಥರ ಖುಷಿ, ನಾವೇ ಮಾಡಿದ್ದೀರಿ ಅಂತ. ಅದಕ್ಕೆ ನಾವೇನೋ ಒಂದು ಅಡುಗೆ ಆದರೂ ಮನೇಲಿ ಟ್ರೈ ಮಾಡ್ತಾ ಇರ್ತೀವಿ. ಇನ್ಮೇಲೆ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇರ್ತೀವಿ, ನಮ್ಮ ಮನೇಲಿ ಏನೇನು ಮಾಡ್ತೀರಿ ಅಂತ. ಆದರೆ ನಮ್ಮ ವಿಡಿಯೋ ನೋಡಿಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನು ಮರಿಬೇಡಿ. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಇವಾಗ ಪನ್ನೀರ್ ಹಾಕೋಣ. ನಾವೇನೇ ಒಂದು ಅಡುಗೆ ಆದರೂ ಫೋನಲ್ಲಾಗಲಿ ಇಲ್ಲ ಹೋಟೆಲಲ್ಲಾಗಲಿ ನೋಡಿದ್ರೆ ಕಷ್ಟ ಅನಿಸುತ್ತೆ. ಆದರೆ ಮಾಡಿದ್ರೆ ತುಂಬ ಈಸಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲೇ ನಾವು ಟ್ರೈ ಮಾಡಿದ್ರೆ ಹೋಟೆಲ್ಗೆ ಹೋಗಲ್ಲ ಯಾರೂ. ಮನೆಯಲ್ಲೇ ದಯವಿಟ್ಟು ಮನೆಯಲ್ಲೇ ಮಾಡ್ಕೊತೀನಿ. ಚಿಲ್ಲಿ ಫ್ಲೇಕ್ಸ್, ಒರಿಗಾನೋ ಹಾಕೋಣ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡಿಬಿಟ್ರಿ ಅಂತ. ಒಂದು ಅರ್ಧ ಗಂಟೆ ಆಗುತ್ತೆ ಅಷ್ಟೇ ಎಲ್ಲ ಮಾಡೋದಕ್ಕೆ. ನಾನಿವಾಗ ಒಂದು 5-10 ನಿಮಿಷ ಆಯ್ತು ಅಷ್ಟೇ. ಫಿಲ್ಲಿಂಗ್ ರೆಡಿ ಆಯಿತು. ಇವಾಗ ಸ್ಟವ್ ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ಮೊಮೋಸ್ ರೆಡಿ ಮಾಡೋಣ. ಇವಾಗ ಇದು ಬಿಸಿ ಆರಲಿ, ಅಷ್ಟೊತ್ತಿಗೆ ನಾವು ಹಿಟ್ಟು ರೆಡಿ ಮಾಡ್ಕೊಂಡು ಸ್ಟವ್ ಆನ್ ಮಾಡಿ ಇಡ್ಲಿ ಪಾತ್ರೆ ಇಡೋಣ. ನೀರು 2 ಗ್ಲಾಸ್ ಹಾಕಿದ್ದೀನಿ. ಇದು ಬಿಸಿ ಆಗಲಿ. ಈ ಥರ ಚಿಕ್ಕ ಚಿಕ್ಕದಾಗಿ ರೋಲ್ ಮಾಡ್ಕೊಳ್ಳೋಣ. ಇಷ್ಟು ತೆಳ್ಳಗಿರಬೇಕು, ತುಂಬ ಮಂದ ಇದ್ದರೆ ಚೆನ್ನಾಗಿರಲ್ಲ. ಫಿಲ್ಲಿಂಗ್ ಇದ್ರೊಳಗಡೆ ಫಿಲ್ ಮಾಡೋಣ.
ಈ ಥರ ಮಾಡ್ಕೊಂಡೋಗಿ ಅಷ್ಟೇ. ನಿಮ್ಗೆ ಆ ಥರ ಆಗಿಲ್ಲ ಅಂದರೆ ಈ ಥರನೂ ಮಾಡ್ಬೋದು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಳ್ಳಿ. ಈ ಪ್ಲೇಟ್ಗೆ ಈ ಥರ ಎಣ್ಣೆ ಹಚ್ಕೊಂಡು ಬೇಯಿಡೋಣ. ಒಳಗಡೆ ನೀರು ಕಾದಿದೆ. ಇವಾಗ ಕ್ಲೋಸ್ ಮಾಡಿ ಒಂದು 15ರಿಂದ 20 ನಿಮಿಷ ಬೇಯಿಸ. ಇವಾಗ 15 ನಿಮಿಷ ಆಗೈತೆ, ಬಿಚ್ಚಿ ನೋಡೋಣ. ಇವಾಗ ಇದು ಬೆಂದಿದೆ, ತೆಗೆದ್ಬಿಟ್ಟು ಸರ್ವ್ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಬಿಸಿ ಬಿಸಿ ಮೊಮೋಸ್ ಪನ್ನೀರ್ ಹಾಕಿ ವೆಜಿಟೇಬಲ್ಸ್ ಹಾಕಿ ಹೇಗೆ ಮಾಡೋದು ಅಂತ ಎಷ್ಟು ಈಸಿಯಾಗಿ ಮಾಡ್ಬೋದು. ಮಳೆ ಬರ್ತಾಯಿದೆ, ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಸಖತ್ತಾಗಿರ್ತೈತೆ. ನಿಮ್ಮ ಮನೇಲಿ ಒಂದ್ಸಲಿ ಟ್ರೈ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಅದು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಹೊಸ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ವರ್ಷ ಟೇಸ್ಟ್ ಮಾಡು. ನಿನಗೋಸ್ಕರ ಮಾಡಿರೋದು, ಅದಕ್ಕೆ ನಿನ್ನೆ ಟೇಸ್ಟ್ ಮಾಡು. ಹೆಂಗೈತೆ? ಚೆನ್ನಾಗೈತೆ? ನಾನು ಒಂದು ಟೇಸ್ಟ್ ಮಾಡ್ತೀನಿ. ಸಕ್ಕತ್ತಾಗೈತೆ. ನಿಮ್ಮ ಮನೇಲಿ ಒಂದ್ಸಲಿ ಟ್ರೈ ಮಾಡಿ, ಎಲ್ಲರೂ ಟ್ರೈ ಮಾಡಿ. ಸಕ್ಕತ್ತಾಗೈತೆ. ಮತ್ತೆ ನೆಕ್ಸ್ಟ್ ರೆಸಿಪಿ ಜೊತೆಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.